ಸಿಎಂ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೆಎಎಸ್ ಪರೀಕ್ಷೆಯನ್ನ ಮುಂದೂಡಲ್ಲ ಅಂತ ಹೇಳಿದ ಬೆನ್ನಲ್ಲೇ ವಿದ್ಯಾರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡು ಸಿದ್ದರಾಮಯ್ಯನವರು ಬರುವವರೆಗೂ ಜಾಗ ಬಿಟ್ಟು ಕದಲುವುದಿಲ್ಲ ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ನಿನ್ನೆ ಸಂಜೆ 6:30 ವೇಳೆಗೆ ಪೊಲೀಸ್ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದುಕೊಂಡು ಅವರನ್ನ ಚದುರಿಸುವ ಕೆಲಸವನ್ನ ಮಾಡಿದ್ರು. ಇಂದು ಅಂದರೆ ಭಾನುವಾರ ಮಧ್ಯಾಹ್ನ 2:30ಕ್ಕೆ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲು ಅವಕಾಶ ಸಿಕ್ಕಿದೆ. ಮಧ್ಯಾಹ್ನ 2:30ಕ್ಕೆ ಮನವಿ ಸಲ್ಲಿಸಲು ಹೋಗ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಎಷ್ಟಾಗುತ್ತೋ ಅಷ್ಟು ಸಂಖ್ಯೆಯಲ್ಲಿ ಬರಬೇಕು. ಕೆಲವರು ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಹೇಳೋದಿಷ್ಟೇ, ನೋಡಿ 2017-18 ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಇದು ಕೊನೆಯ ಅವಕಾಶ. ಎಕ್ಸಾಮ್ ಪೋಸ್ಟ್ಪೋನ್ ಮಾಡೋದ್ರಿಂದ ನಿಮ್ಗೇನೂ ತೊಂದರೆ ಆಗಲ್ಲ. ಆದ್ರೆ ಆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದಕ್ಕೆ ಸಮಯ ಸಿಕ್ಕರೆ ತುಂಬಾ ಒಳ್ಳೇದಾಗತ್ತೆ. ಅದಲ್ಲದೆ ಕ್ವಶ್ಚನ್ ಪೇಪರ್ ಲೀಕ್ ಆಗಿದೆ ಅನ್ನೋ ಆರೋಪ ಕೂಡ ತುಂಬಾ ಜೋರಾಗಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ಇದು ನಿಜವಾಗಿದ್ರೆ ಹಗಲು ರಾತ್ರಿ ನಿಯತ್ತಾಗಿ ಓದಿದ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಕೆಲವರಿಗೆ 300ರಿಂದ 400 ಕಿಲೋಮೀಟರ್ ದೂರದಲ್ಲಿರುವ ಜಿಲ್ಲೆಗಳಿಗೆ ಎಕ್ಸಾಮ್ ಸೆಂಟರ್ ಹಾಕಿದ್ದಾರೆ. 4,000ದಿಂದ 5,000 ರೂಪಾಯಿ ಖರ್ಚಾಗುತ್ತೆ. ಬಡ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಈ ಕಾರಣಗಳಿಂದ ಎಕ್ಸಾಮ್ ಪೋಸ್ಟ್ಪೋನ್ ಮಾಡ್ಬೇಕಂತ ನಾವು ಹೋರಾಟ ಮಾಡ್ತಾ ಇರೋದು. ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ವಿದ್ಯಾರ್ಥಿಗಳು ಇದಕ್ಕೆ ಸಹಕರಿಸಿ.